ಸೊ ಗೈಸ್, ನಾನು 10 ದಿನದ ಮಿನಿ ವ್ಲಾಗನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ 10 ದಿನ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಾನು 100 ದಿನದ ಒಂದು ಮಿನಿ ವ್ಲಾಗ್ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 100 ಡೇಸ್ ನಾನು ಮಿನಿ ವ್ಲಾಗ್ ಅಪ್ಲೋಡ್ ಮಾಡೋದು ಕೆಲವು ಟೈಮಿಂಗ್ಸ್ ಚೇಂಜ್ ಆಗ್ತಾ ಇರ್ಬೋದು, ಬಟ್ ನಿಮಗೆ ನನ್ನ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಈ 100 ಡೇಸ್ ಚಾಲೆಂಜ್ಗೆ ಕೂಡ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಸೊ ಮತ್ತೆ ಮಿನಿ ವ್ಲಾಗ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಟೆ. ಇವಳು ನೋಡಿ ಸುಂದ್ರಿ ಅಂತ. ನಾನು ದಿನ ಬಿಸ್ಕೆಟ್ ಹಾಕ್ತೀನಿ ಇವಳಿಗೆ. ಆಮೇಲೆ ಬಸ್ ಬಂತು. ಬಸ್ ಹತ್ಕೊಂಡ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ರೀಚ್ ಆದೆ. ಆಮೇಲೆ ಚಿಕ್ಕಮಂಗ್ಳೂರಿಂದ ಕಾಲೇಜ್ ಬಸ್ ಬಂದಿತ್ತು, ಅದರಲ್ಲೂ ಹತ್ಕೊಂಡೆ. ಅಲ್ಲೊಂದು ವೀಡಿಯೋ ತೆಗೆದುಕೊಂಡೆ. ನೋಡಿದ್ರೆ ನಾನಿವತ್ತು ತುಂಬ ಕ್ಯೂಟಾಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಆಮೇಲೆ ಕಾಲೇಜ್ ಹತ್ರ ಬಂದ್ವಿ. ನಡ್ಕೊಂಡು ಹೋಗ್ತಾ ಇದ್ದೆ ಕಾಲೇಜ್ ಹತ್ರಕ್ಕೆ. ಆಮೇಲೆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕ್ಲಿನಿಕಲ್ ಡ್ಯೂಟಿ ಇತ್ತಲ್ವ, ಸೊ ಹಾಗಾಗಿ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸ್. ಇವಳು ಸಿಂಚನ. ಆಮೇಲೆ ಕಾಲೇಜ್ ಬಸ್ ಬಂತು. ಕ್ಲಿನಿಕಲ್ ಪೋಸ್ಟಿಂಗಿಗೆ ಅಂತೇಳಿ ನಾವೆಲ್ಲ ಹತ್ಕೊಂಡು ಬಂದ್ವಿ. ಆಮೇಲೆ ಹಾಸ್ಪಿಟ್ಲ್ ಹತ್ರ ರೀಚ್ ಆದ್ವಿ. ವಾರ್ಡಿಗೂ ಬಂದ್ವಿ. ಆಮೇಲೆ ಇವನು ನೋಡಿ ತರುಣ. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಇವನು ರಾಹುಲ್. ಆಮೇಲೆ ಡ್ಯೂಟಿ ಮುಗಿಸ್ಕೊಂಡ್ಬಿಟ್ಟು ವಾರ್ಡ್ ಬಿಟ್ವಿ. ಇವತ್ತು ನೋಡಿ ನಮ್ಮ ಚಿಕ್ಕಮಂಗ್ಳೂರು ವೆದರ್ ಕೂಡ ತುಂಬ ಸೂಪರಾಗಿತ್ತು. ಸೊ ಹಾಗೆ ಒಂದು ವೀಡಿಯೋನೂ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿ ಬಸ್ ಹತ್ಕೊಂಡ್ಬಿಟ್ಟು ಸೀದಾ ನಮ್ಮ ಮನೆ ಕಡೆ ಬಂದೆ. ಅಪ್ಪನೂ ಬಂದು ಕಾಯ್ತಾಯಿದ್ರು. ಅಪ್ಪನೊಟ್ಟಿಗೆ ಮನೆಗೂ ರೀಚ್ ಆದೆ. ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಮಳೆ ಬಂದಿತ್ತಲ್ಲ, ಸ್ವಲ್ಪ ಚಳಿ ಇತ್ತು. ಸೊ ಹಾಗಾಗಿ ಚಳಿ ಕಾಯಿಸ್ತಾ ಇದ್ದೆ. ಆಮೇಲೆ ಅಮ್ಮ ನೋಡಿದ್ರೆ ಮುದ್ದೆ ಮತ್ತು ಮೀನು ಸಾರು ಮಾಡಿದ್ರು, ತಿಂದೆ. ಸೊ ಈ ಮಿನಿ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ಬಾಯ್ ಬಾಯ್. ನಾಳೆ ಸಿಗೋಣ ಅಷ್ಟೇ.